ಇವತ್ತು ನಾವು ಹಿಂದೆ ಮೊಹಮ್ಮದ್ ಗಜ್ನಿ ಇರ್ಬೋದು, ಗೋರಿ ಇರ್ಬೋದು, ಭಾಳ ಏನನ ಮಾಡಿ ಹಿಂದೂ ಧರ್ಮವನ್ನು ಮಟ್ಟ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಏನನ ಮಾಡಿ ದೇಶದ ಮೇಲೆ ಹಲವಾರು ಬಾರಿ ಒಂದು ಯಾತ್ರೆಗಳು ಮಾಡಿ ಮಟ್ಟ ಹಾಕ್ತಲೇ ಬರಕ್ಕೆ ಪ್ರಯತ್ನ ಪಟ್ಟರು. ಒಂದ್ ನಿಮಿಷ ಅಲ್ಲ, ನೀವು ಯಾವ್ದನ್ನ ಕೆತ್ಕಕ್ ಹೋಗ್ಬಿಡಿ. ಕೇಳಿ ಇಲ್ಲಿ ನಿಮ್ಮನ್ನ ನಂಬಿಕೆ ಕೊಟ್ಟು ಅಧಿಕಾರ ಕೊಟ್ಟುವೆ, ರಾಮ 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 ಅಂದ್ಕೊಂಡು ಅಧಿಕಾರಕ್ಕೆ ಬಂದ್ರೆ ದೇವಸ್ಥಾನನೂ ಕಟ್ಟಿದ್ರೆ 2 ವರ್ಷ ಆಗಿಲ್ಲ, ಕೋಟಿ 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 ನುಂಗು ನೀರ್ ಕುಡಿತಾ ಇದಾರೆ. ಅದಕ್ಕೆ ನೀವು ಯಾರನ್ನ ತಗೊಬಂದು ಹೊಣೆಗಾರಿಕೆ ಅಥವಾ ಇನ್ಯಾರ್ದೋ ಉದಾಹರಣೆ ನೋಡಿ. ಇವತ್ತು ಏನ್ ತಪ್ಪು ಮಾಡಿ ಚಂಪತ್ರಾವ್ ಯಾರು ಇವರು? ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಯಾರೇ ತಪ್ಪು ಮಾಡಿದ್ರು ಇಡೀ ಭಾರತದ ನಂಬಿಕೆ ಒಂದು ಅಸ್ಮಿತೆ ಇರ್ತಕ್ಕಂಥದ್ದು. ಈ ನಂಬಿಕೆಯನ್ನ ಕಳ್ಕೊಳ್ಳೋದಕ್ಕೆ ಯಾರು ಬಿಡುವಂಥದ್ದಿಲ್ಲ, ಪ್ರಶ್ನೆನೇ ಇಲ್ಲ. ಆದ್ರೆ ತಪ್ಪು ಮಾಡಿದವರು ಖಂಡಿತವಾಗ್ಲೂ ನೀರು ಕುಡಿಯೋ ಕೆಲಸ ಹಾಗೆ ಆಗುತ್ತೆ, ಆದ್ರೂ ಬಿಡೋ ಪ್ರಶ್ನೆನೇ ಇಲ್ಲ. ಆದ್ರೆ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಅಪಪ್ರಚಾರ ಮಾಡುವಂತ ಕೆಲಸನೂ ಮಾಡ್ತಾರೆ. ಮೇಡಮ್ ಏನೋ ಅಲ್ಲ, ಒಂದ್ ನಿಮಿಷ ರಾಮನ ಬಗ್ಗೆನೆ ಮಾತಾಡುವಂಥದ್ದು, ರಾಮನ ವಿಚಾರನೆ ಮುಂದಿಟ್ಕೊಂಡು ಹೇಳುವಂಥದ್ದು ಇದೇ ರೀತಿ. ಮೇಡಮ್ ನನ್ನ ಪ್ರಶ್ನೆ ಇದೆ, ಇದೇ ರೀತಿ ಬೇರೆ ಧರ್ಮಗಳ ಮೇಲೆ ಇದೇ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಯಾಕೆ ನಡೀತಾ ಇದೆ? ಗೋವಿಂದ ರಾಜು ಅವರೇ, ರಾಮನ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರೋರು ಬಿಜೆಪಿ ಅವರು. ರಾಮನ್ ಯಾರು ಅಂತ ಇಲ್ಲ, ರಾಮನ ಕ್ಷೇತ್ರದಲ್ಲಿ ಸೇರ್ಕೊಂಡಿರೋ ಅಯೋಗ್ಯರು ಯಾರು, ಅಯೋಗ್ಯರನ್ನ ಸೇರಿಸಿದ್ ಯಾರು ಅಂತ ಅಯೋಗ್ಯರು. ನೋಡಿ ಮೇಡಮ್, ಅಯೋಗ್ಯ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆ ಕೊಡುವಂತ ಕೆಲಸ ಹಾಗೆ ಆಗುತ್ತೆ, ಅದ್ರ ಬಿಡೋ ಪ್ರಶ್ನೆನೇ ಇಲ್ಲ. ಬರ್ತೀನಿ ರೀ ಸತೀಶ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಈ ಅಯೋಧ್ಯೆಯಲ್ಲಿ ಸೇರ್ಕೊಂಡಿರೋ ಅಯೋಗ್ಯರ ಬಗ್ಗೆ, ಅಯೋಗ್ಯರನ್ನ ಒಳಗ್ ಸೇರ್ಸಿದ್ಯಾರು ಅನ್ನೋದ್ರ ಬಗ್ಗೆ. ಅಲ್ಲ, ಒಳಗೆ ಸೇರಿಸಿರೋ ನೋಡಿ, ಇವತ್ತು ನೀವು ಹೇಳ್ದಾಗೆ ಇದು ಒಂದು ಕೋಟ್ಯಾಂತರ ಭಾರತೀಯರ ಇದಕ್ಕೆ ಮಸಿ ಬಳಿತಕ್ಕಂಥ ವಿಚಾರ. ಯಾಕಂದರೆ ಒಂಥರ ಎಲ್ಲೋ ಆತಂಕಕ್ಕೆ ಒಳಗಾಗ್ತಾರೆ. ಏನಪ್ಪ, ರಾಮನ ಒಂದು ಅಜೆಂಡಾ ಇಟ್ಕೊಂಡು ಈ BJPನವರು ರಾಮನ್ನೇ ಒಂದು ಪೋರ್ಟ್ರೇಟ್ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದವರು. ಇವತ್ತು ದೇಶನೂ ಸುಭಿಕ್ಷವಾಗಿಲ್ಲ, ಏನೋ ರಾಮನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ರೆ ಆ ಟ್ರಸ್ಟು ಮತ್ತು ಅದರ ವ್ಯವಸ್ಥೆ ನಿರ್ವಹಣೆ ನೋಡಿದ್ರೆ ಅದು ಸಹ ಸುಭಿಕ್ಷತೆಯಿಂದ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಅತ್ಯುಗ್ರವಾಗಿ ಟೀಕೆ ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತು ದೇವರ ಹೆಸರಿನಲ್ಲಿ ಇವ್ರು ಬಂದವರು ದೇವ್ರ ದುಡ್ಡನ್ನು ಬಿಡ್ತಾ ಇಲ್ಲ. ಎಂತ ಅಯೋಗ್ಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇ ಗೊತ್ತಾಗ್ತದೆ ಇವರ ನಿರ್ವಹಣೆ ಏನು, ಮತ್ತೆ ಇವರ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರ ಮನಸ್ಥಿತಿ ಏನು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಅರಿವಾಗ್ತದೆ. ಯಾಕಂತ ಹೇಳಿದ್ರೆ ಇವಾಗ ಗೋವಿಂದ ರಾಜ್ ಅವ್ರು ಕೂತ್ಕೊಂಡು ನೀವು 70 ದಿವಸದ ಹೇಳ್ತಾ ಇದ್ದೀರಾ, ನಾನು ಇನ್ನೂ ಶಾಕಿಂಗ್ ಹೇಳ್ತೀನಿ ನೋಡಿ. 2020ರಲ್ಲಿ ಆ ದೇವಸ್ಥಾನದ ಆಡಿಟ್ ಆಗುತ್ತೆ, ರಿಪೋರ್ಟು ಆಡಿಟ್ ಅಲ್ಲಿ ಆ ಬಂದಿದ್ದನ್ನ ಫ್ಲಾಗ್ ಮಾಡಿರ್ತಾರೆ. ಏನಂತ, ಇಲ್ಲಿ ಯಾವುದೇ ರೀತಿಯ ಒಂದು ಸಮರ್ಪಕ ಲೆಡ್ಜರ್ ನಿರ್ವಹಣೆ ಇಲ್ಲ, ಮತ್ತೆ ಇಲ್ಲಿ ಯಾವುದೇ ರೀತಿಯ ಒಡವೆಗಳು ಮತ್ತೆ ಸರಗಳು ಇದೆಲ್ಲ ಬರ್ತಕ್ಕಂಥದ್ದ ಲೆಕ್ಕಪತ್ರಗಳನ್ನಿಟ್ಟಿಲ್ಲ, ಯಾವುದೇ ರೀತಿಯ ಪ್ರೊಫೆಷನಲ್ಗಳು ಇಲ್ಲಿ ಅಕೌಂಟ್ ಅನ್ನ ಅಡಿಟ್ ಮಾಡ್ತಾ ಇಲ್ಲ, ಸೂಕ್ತ ಯಾವ್ದು ಹಣ ಬರ್ತದೆ ಅಂದ್ರೆ ಚಿಲ್ಲರೆ ಅಥವಾ ನೋಟ್ ಬರ್ತಕ್ಕಂಥದ್ದು ಅಥವಾ ಅಕೌಂಟ್ಗೆ ಬರ್ತಕ್ಕಂಥದ್ದು ಯಾವುದೇ ರೀತಿಯ ಲೆಡ್ಜರ್ಗಳಿಲ್ಲ. ಇದನ್ನೆಲ್ಲ ಸರಿಪಡಿಸ್ಕೋಬೇಕು ಅಂತೇಳಿ 2020ರಲ್ಲಿ ಆಡಿಟ್ ಇದು ಮಾಡ್ಬೇಕಾದ್ರೆ ಅಲ್ಲಿ ಬಂದಿರತಕ್ಕಂಥ ಆಂತರಿಕ ವರದಿ. 2020ರ ನಂತರ ಅಲ್ಲಿ ಸುಮಾರು 3,500 ಕೋಟಿ ರೂಪಾಯಿ ದೇಣಿಗೆ ಅಲ್ಲಿಗೆ ಬಂದಿದೆ. ಇದು ಮಾಹಿತಿ. ಇದು ಬಂದ ನಂತರ ಇವ್ರು ಏನ್ ಮಾಡಿದ್ದಾರೆ, ಮತ್ತೆ ಇವ್ರು ಇವಾಗ ಚಿಲ್ಲರೆ ಕಾಸನ್ನ ಕದ್ದಿರೋರು ಹೇಳಿದ್ದಾರೆ. ಈ 2020ರಲ್ಲಿ ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಅಂತ ಹೇಳಿದಾರಲ್ಲ. ನೀವು ಅಷ್ಟು ದಿವಸ ಇವ್ರಿಗೆ ಬೆನ್ನೆಲುಬಾಗಿ ನಿಂತವ್ರು ಯಾರು? ನೀವು ಚಂಪತ್ ರಾಯ್ ಅವರು 18 ದಿವಸದಿಂದ ಈ ವಿಚಾರ ಬ್ರೋಕ್ಔಟ್ ಆಗಿದೆ ದೇಶದಲ್ಲಿ. ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ಅಲ್ಲಿ ಹೋದ ನಂತರ ಆಕ್ಷನ್, FIR ನಿನ್ನೆ ರಿಜಿಸ್ಟರ್ ಆಗಿದೆ. 18 ದಿವಸದಿಂದ ಚರ್ಚೆ ಆಗಿದೆ. ಅವಾಗ SIT ಏನು ಮೂರ್ಛೆ ಹೋಗಿತ್ತ ಉತ್ತರ ಪ್ರದೇಶದಲ್ಲಿ, ಅಥವಾ ಮೋದಿಜಿ ಅವರು ಇನ್ನು ಮೂರ್ಛೆ ಹೋಗಿದಾರ? ಇವತ್ತು ನೀವು ಹೇಳ್ಕೊಂಡು ಅಧಿಕಾರಕ್ಕೆ ಬರಕ್ಕಾಗ್ತದೆ, ಇವತ್ತು ನೀವು ಅದಕ್ಕೆ ಉತ್ತರಾಧಿತ್ವ ತಗೋಬೇಕಲ್ವಾ? ನೀವು ಯಾರು ಹೊಣೆ ಹೊತ್ಕೊಳ್ತಕ್ಕಂಥದ್ದು ಇಂಥ ಅಸಮರ್ಥ ಒಂದು ಮ್ಯಾನೇಜ್ಮೆಂಟ್ ಅನ್ನ ಇಟ್ಕೊಂಡು ಇವತ್ತು ನೀವು ಎಲ್ಲಾ ಹಿಂದೂಗಳು ನಿಮಗೆ ಯಾರು ಹೊಣೆ ಹೊತ್ಕೋಬೇಕು? ಮ್ಯಾನೇಜ್ಮೆಂಟ್ ಟ್ರಸ್ಟಿ ಹೊತ್ಕೋಬೇಕು ಮತ್ತು ಯುಪಿ ಸರ್ಕಾರ. ಯಾಕಂದ್ರೆ 2020 ನೋಡ್ರಿ, ಇದು ಆರ್ಡಿನರಿ ಸಂಘ, ಎಷ್ಟೋ ಟ್ರಸ್ಟ್ಗಳಿದೆ ಎಲ್ಲ ನಮ್ಮ ದೇಶದಲ್ಲಿ. ಎಲ್ಲಾ ರಾಜಕಾರಣಿಗಳು ಭ್ರಷ್ಟರು ಎಲ್ಲರೂ ಒಂದೊಂದು ಟ್ರಸ್ಟ್ಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ಆದರೆ ಇದು ಒಂದು ಪ್ರತಿಷ್ಠಿತ ಟ್ರಸ್ಟ್. ಕೋಟ್ಯಾಂತರ ಜನರು ಆ ಒಂದು ದೇವರು ರಾಮಲಲ್ಲ ಏನು ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಹೇಳಿ ಅವರು ಹಣವನ್ನ ತಗೊಂಡ್ಬಂದು ಇಡೀ ಈ ವರ್ಲ್ಡ್ ಅಲ್ಲಿ ಯಾವ ಒಂದು ಕ್ರೈಸ್ತ ಅಷ್ಟು ಬಂದಿದೆ ಅಲ್ಲ, ಅದು ಕಣ್ ಕುಕ್ಕತ್ತ ನಿಮ್ಗೆ? ಅಂತದಿದ್ದಾಗ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು. ದೇವಸ್ಥಾನ ಆರಂಭ ಹಿಂದೂ ಆಗಿ ನನಗೆ ಖುಷಿ. ಅದು ಸತೀಶ್ ಅವ್ರು ಬಂದಿದ್ದಾರೆ, ರಾಮನ್ಗೆ ಸಪೋರ್ಟ್ ಮಾಡೋರಲ್ಲ ಬಿಜೆಪಿ ಅವರು ಅಂತ ಅನ್ಕೊಂಡಿದ್ದೀರಾ? ಯಾಕೆ
ನಾವೆಲ್ಲರೂ ನಮಗೂ ಇದೀವಿ. ಬಿಜೆಪಿಗೂ ಏನ್ ಸಂಬಂಧ? ಅಲ್ಲ ಕೆಲವು ಇವ್ರು ಪೋರ್ಟ್ರೇಟ್ ಮಾಡೋದಂಗೆ ಈಗ ಅಲ್ಲ, ಹೇಳ್ತಾರೆ ನೋಡಿ, ನಿಮ್ಗೆ ನನ್ನ ಪ್ರಶ್ನೆ ಕೇಳಿದ್ರೆ ಗೊತ್ತಾ? ಮುಘಲರ ಇತಿಹಾಸಕ್ಕೆ ಹೋಗ್ತವ್ರೆ. ಮುಘಲರು AAP ದೋಚುದ್ರು ಹೋದ ವಕ್ತಾರ ಇತಿಹಾಸ ಸತೀಶ್ ರೀ. ಅವರು ಅಯೋಧ್ಯೆಗೆ ಹೋಗಿ ಬಂದಿದ್ದಾರೆ, ಖುಷಿ ವಿಚಾರ. ಬಟ್ ಅಯೋಧ್ಯೆಯಲ್ಲಿ ಇಂತ ಅಯೋಗ್ಯ ಕೆಲಸ ಆಗಿದೆ ಅಂದಾಗ ಅದನ್ನ ಖಂಡನೀಯ. ಹುಡುಕೊಂಡು ಕೇಜ್ರಿವಾಲ್ ಹೋಗಿದಾರಲ್ಲ, ಇಲ್ಲಿ ತನಕ ಹೋಗಿ ಬರ್ಲಿಲ್ವಲ್ಲ, ಅದು ನನಗೆ ಸರ್ಪ್ರೈಸ್ ಅನಿಸ್ತು. ನೆನ್ನೆ ದೇವಸ್ಥಾನ ನೆನ್ನೆ ಹೋಗಿದ್ರಲ್ಲ. ಉದ್ಘಾಟನೆ ಮಾಡಿದಾಗ್ಲೂ ಹೋಗಿದ್ದಾರೆ. ನಾವು ಮೀನಾಕ್ಷಿ ಯಾವಾಗ್ಲೂ ಎಣಿಸ್ತಾ ನೋಡಿ ಇದ್ರಲ್ಲ. ಇವರೆಲ್ಲಾ ಮೀನಾಕ್ಷಿ ರೀತಿಯ ಎಣಿಸ್ತಾ ಚಾಲೆಂಜ್ ಅನ್ನ, ಇದ್ರಲ್ಲ. ಹಿಂದೂ ಚಾಲೆಂಜ್ ಅನ್ನ ಬರ್ತೀನಿ. ಸ್ವೀಕಾರ ಮಾಡಿ ಮೆಟ್ಟಿ ಬರ್ತೀನಿ. ನಿಂತವನು ಅರವಿಂದ್ ಕೇಜ್ರಿವಾಲ್. ಓಕೆ ಬರ್ತೀನಿ.